ಹೇ ಗೈಸ್, ನಮ್ಮ ಅಲ್ಟಿಮೇಟ್ ಬ್ಯಾಂಕಿಂಗ್ ಮಾಸ್ಟರ್ ಕ್ಲಾಸ್ನ 3ನೇ ಭಾಗಕ್ಕೆ ನಮಗೆಲ್ಲರಿಗೂ ಸ್ವಾಗತ. ಕಳೆದ ಸೆಷನ್ನಲ್ಲಿ ನಾವು ಕ್ರೆಡಿಟ್ ರಿಸ್ಕ್ ಬಗ್ಗೆ ಮತ್ತೆ ಬ್ಯಾಂಕ್ಗಳು ಲೋನ್ ಕೊಡೋ ಮುಂಚೆ ಮಾಡೋ ವೆರಿಫಿಕೇಷನ್ ಪ್ರಾಸೆಸ್ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ ಅಲ್ವಾ. ಬಟ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಇದೆಯಲ್ಲ, ಇದು ಯಾವುದೇ ಬ್ಯಾಂಕ್ ಪಾಲಿಗೆ ಒಂಥರ ನೈಟ್ ಮೇರ್, ಅತ್ಯಂತ ಭೀಕರವಾದ ಪರಿಸ್ಥಿತಿ. ಅದೇ ಬ್ಯಾಂಕ್ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕ್ ರನ್. ಬನ್ನಿ ತಡ ಮಾಡದೆ ಶುರು ಮಾಡೋಣ. ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೋಡಕ್ಕೆ ಅಷ್ಟು ದೊಡ್ಡದಾಗಿ ಭಾರಿ ಸ್ಟ್ರಾಂಗ್ ಆಗಿರೋ ಒಂದು ಬ್ಯಾಂಕ್ ಕೇವಲ ಒಂದೇ ದಿನದಲ್ಲಿ ಲಿಟ್ರಲಿ ರಾತ್ರೋರಾತ್ರಿ ಹೇಗೆ ಕಂಪ್ಲೀಟಾಗಿ ಮುಚ್ಚೋಗಕ್ಕೆ ಸಾಧ್ಯ? ಇದೊಂಥರ ಫೈನಾನ್ಷಿಯಲ್ ಡಿಸಾಸ್ಟರ್. ಈ ಡಿಸಾಸ್ಟರ್ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವಿಂದು ಪಕ್ಕ ಲೈವ್ ಎಕ್ಸಾಂಪಲ್ಸ್ ಜೊತೆ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈ ಬ್ಯಾಂಕ್ ಇನ್ಸಾಲ್ವೆನ್ಸಿ ಅಂದ್ರೆ ಏನು ಅಂತ ನೋಡೋಣ. ಸಿಂಪಲ್ ಆಗಿ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ದಿವಾಳಿತನ. ಯಾವಾಗ ಒಂದು ಬ್ಯಾಂಕಿನ ಒಟ್ಟು ಆಸ್ತಿ ಅಂದ್ರೆ ಟೋಟಲ್ ಅಸೆಟ್ಸ್ ಅದರ ಒಟ್ಟು ಹೊಣೆಗಾರಿಕೆಗಳಿಗಿಂತ ಅಂದ್ರೆ ಟೋಟಲ್ ಲಯಬಿಲಿಟೀಸ್ಗಿಂತ ಕಡಿಮೆ ಆಗ್ಬಿಡುತ್ತೋ ಆಗ ಆ ಬ್ಯಾಂಕನ್ನು ಇನ್ಸಾಲ್ವೆಂಟ್ ಅಂತ ಕರೀತಾರೆ. ಅಂದ್ರೆ ಬ್ಯಾಂಕ್ ಜನರಿಗೆ ವಾಪಸ್ ಕೊಡಬೇಕಾಗಿರೋ ಹಣ ಅದರ ಬಳಿರೋ ಒಟ್ಟು ಆಸ್ತಿಗಿಂತ ಜಾಸ್ತಿ ಆಗಿರುತ್ತೆ. ಒಂಥರ ಕೈಮೀರಿ ಹೋದ ಪರಿಸ್ಥಿತಿ ಅನ್ಬೋದು. ಇದರ ಬೇಸಿಕ್ ಮ್ಯಾಥ್ಸ್ ಬಹಳ ಸಿಂಪಲ್ ಆಗಿದೆ ನೋಡಿ. ಬ್ಯಾಂಕ್ನ ಅಸೆಟ್ಸ್ ಅಂದ್ರೆ ಅವರು ಬೇರೆಯವರಿಗೆ ಕೊಟ್ಟಿರೋ ಲೋನ್ಗಳು ಮತ್ತೆ ಬೇರೆ ಕಡೆ ಮಾಡಿರೋ ಇನ್ವೆಸ್ಟ್ಮೆಂಟ್ಗಳು. ಇನ್ನೊಂದು ಕಡೆ ಲಯಬಿಲಿಟೀಸ್ ಅಂದ್ರೆ ಏನು? ಅದು ಸಾರ್ವಜನಿಕರು ನಂಬಿಕೆಯಿಂದ ಬ್ಯಾಂಕ್ನಲ್ಲಿ ತಂದಿಟ್ಟಿರೋ ಡೆಪಾಸಿಟ್ಗಳು. ಆ ಡೆಪಾಸಿಟ್ ಹಣವನ್ನ ಬ್ಯಾಂಕ್ ಯಾವತ್ತಾದ್ರೂ ವಾಪಸ್ ಕೊಡ್ಲೇಬೇಕಲ್ವಾ? ಅದೇ ಅವರ ಅತಿದೊಡ್ಡ ಹೊಣೆ. ಈಗ ಇದನ್ನ ಇನ್ನೂ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈ ಡಾಮಿನೋ ಎಫೆಕ್ಟ್ ಹೇಗೆ ಶುರುವಾಗುತ್ತೆ ಗೊತ್ತಾ? ಫಸ್ಟು ಬ್ಯಾಂಕ್ ಕೊಟ್ಟಿರೋ ದೊಡ್ಡ ಲೋನ್ಗಳು ರಿಟರ್ನ್ ಬಾರದೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದ್ರೆ NPA ಆಗಿ ಮುಳುಗೋಗತ್ತೆ ಅನ್ಕೊಳ್ಳಿ. ಜೊತೆಗೆ ಬ್ಯಾಂಕ್ ಇನ್ವೆಸ್ಟ್ ಮಾಡಿರೋ ಮಾರ್ಕೆಟ್ ಕೂಡ ಕ್ರ್ಯಾಶ್ ಆಗ್ಬಿಡತ್ತೆ. ಈ ಸಿಚುವೇಶನಲ್ಲಿ ಬ್ಯಾಂಕ್ನ ಆಸ್ತಿ ಮೌಲ್ಯ ಕಂಪ್ಲೀಟ್ ಆಗು ಪಾತಾಳಕ್ಕೆ ಕುಸಿದು ಹೋಗುತ್ತೆ. ಫೈನಲಿ ಗ್ರಾಹಕರು ಬಂದು ನಮ್ಮ ದುಡ್ಡು ಕೊಡಿ ಅಂತ ಕೇಳಿದಾಗ ಕೊಡೋಕೆ ಬ್ಯಾಂಕ್ ಹತ್ರ ಕ್ಯಾಶ್ ಇರಲ್ಲ. ಇದೇ ಬ್ಯಾಂಕ್ ಇನ್ಸಾಲ್ವೆನ್ಸಿ. ಈಗ ಒಂದು ಹೆಜ್ಜೆ ಮುಂದೆ ಹೋಗೋಣ. ಇನ್ಸಾಲ್ವೆನ್ಸಿ ಅನ್ನೋದು ಒಂದು ಮೆಕ್ಯಾನಿಕಲ್ ಫೇಲ್ಯೂರ್ ಆದ್ರೆ, ಇದಕ್ಕಿಂತ ಫಾಸ್ಟ್ ಆಗಿ ಅತ್ಯಂತ ವೇಗವಾಗಿ ಬ್ಯಾಂಕನ್ನ ಮುಳುಗಿಸಬಲ್ಲ ಮತ್ತೊಂದು ಡೇಂಜರಸ್ ಕಾನ್ಸೆಪ್ಟ್ ಇದೆ. ಅದೇ ದ ಬ್ಯಾಂಕ್ ರನ್. ನಾವೆಲ್ಲರೂ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಈ ಇಡೀ ಗ್ಲೋಬಲ್ ಬ್ಯಾಂಕಿಂಗ್ ಸಿಸ್ಟಮ್ ನಿಂತಿರೋದು ಕೇವಲ ಒಂದೇ ಒಂದು ಫೌಂಡೇಶನ್ ಮೇಲೆ, ದಟ್ ಈಸ್ ಪಬ್ಲಿಕ್ ಟ್ರಸ್ಟ್, ಅಂದ್ರೆ ಸಾರ್ವಜನಿಕರ ನಂಬಿಕೆ. ಇದು ಎಷ್ಟೊಂದು ಸ್ಟ್ರಾಂಗ್ ಆಗಿದೆಯೋ ಅಷ್ಟೇ ಸೂಕ್ಷ್ಮ ಕೂಡ ಹೌದು. ಈಗ ಮಾರ್ಕೆಟ್ನಲ್ಲಿ ಯಾರೋ ಒಬ್ರು ಒಂದು ರೂಮರ್ ಅಥವಾ ಬ್ಯಾಡ್ ನ್ಯೂಸ್ ಹಬ್ಬಿಸ್ತಾರೆ ಅನ್ಕೊಳ್ಳಿ. ನೋಡಪ್ಪ, ಆ ಬ್ಯಾಂಕ್ ಮುಳುಗೋಗ್ತಿದೆ, ಅಲ್ಲಿರೋರು ಯಾರಿಗೂ ಒಂಟಿ ಕಾಸು ಸಿಗಲ್ಲ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ. ಕೇವಲ ಈ ಒಂದು ಚಿಕ್ಕ ರೂಮರ್ ಸಾಕು ಆ ಫೌಂಡೇಶನ್ ಅನ್ನ ಕ್ಷಣ ಮಾತ್ರದಲ್ಲಿ ಚೂರ್ಚೂರ್ ಮಾಡಕ್ಕೆ. ಆ ಟ್ರಸ್ಟ್ ಬ್ರೇಕ್ ಆದಾಗ ಏನಾಗುತ್ತೆ ಅಂತೀರಾ? ಮೊದಲು ರೂಮರ್ ಸ್ಪ್ರೆಡ್ ಆಗುತ್ತೆ. ತಕ್ಷಣ ಆ ಬ್ಯಾಂಕ್ನಲ್ಲಿ ಅಕೌಂಟ್ ಇಟ್ಟಿರೋ ಲಕ್ಷಾಂತರ ಜನದಲ್ಲಿ ಮಾಸ್ ಪ್ಯಾನಿಕ್ ಶುರುವಾಗುತ್ತೆ. ಎಲ್ಲರೂ ಗಾಬರಿಯಾಗಿ ಒಂದೇ ಬಾರಿಗೆ ಒಂದೇ ದಿನ ಬ್ಯಾಂಕ್ಗೆ ಓಡಿ ಬಂದು ನಮ್ಮ ಡೆಪಾಸಿಟ್ ಹಣ ವಾಪಸ್ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಈ ಸಿಚುವೇಶನ್ನೇ ನಾವು ಬ್ಯಾಂಕ್ ರನ್ ಅಂತ ಕರೆಯೋದು. ಇಲ್ಲಿಂದು ಶಾಕಿಂಗ್ ಟ್ವಿಸ್ಟ್ ಇದೆ ಕೇಳಿ. ಈ ನಂಬರ್ 99 ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಬ್ಯಾಂಕ್ ನಿಜವಾಗ್ಲೂ ಇನ್ಸಾಲ್ವೆಂಟ್ ಆಗಿಲ್ದೇ ಇರ್ಬೋದು, ಪಕ್ಕಾ ಹೆಲ್ದಿಯಾಗಿ ಇರ್ಬೋದು, ಆದ್ರೂ ಕೂಡ ಒಂದು ಸಡನ್ ಬ್ಯಾಂಕ್ ರನ್ ಶುರು ಆದ್ರೆ ಆ ಬ್ಯಾಂಕ್ ಮುಚ್ಚೋಗುವ ಚಾನ್ಸಸ್ 99% ಇರುತ್ತೆ. ನಂಬೋಕೆ ಕಷ್ಟ ಆದ್ರೂ ಇದು ನಿಜ. ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರ್ಬೋದು, ಬರೀ ಜನರ ಪ್ಯಾನಿಕ್ 100ಕ್ಕೆ 100 ಪರ್ಫೆಕ್ಟ್ ಆಗಿರೋ ಒಂದು ಹೆಲ್ದಿ ಬ್ಯಾಂಕನ್ನು ಹೇಗೆ ನಾಶ ಮಾಡಬಲ್ಲದು? ಆ ಫೈನಾನ್ಷಿಯಲ್ ಸಿಸ್ಟಮ್ನ ಹಿಡನ್ ಸೀಕ್ರೆಟ್ ಆದ್ರೂ ಏನು? ಆ ಸೀಕ್ರೆಟ್ ಬೇರೇನೂ ಅಲ್ಲ, ಫ್ರ್ಯಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್. ಅಂದ್ರೆ ನೀವು ಡೆಪಾಸಿಟ್ ಇಟ್ಟಿರೋ ಎಲ್ಲಾ ದುಡ್ಡನ್ನ ಬ್ಯಾಂಕ್ ತನ್ನತ್ರ ಕ್ಯಾಶ್ ಆಗಿ ಇಟ್ಕೊಂಡಿರಲ್ಲ. ಅದರಲ್ಲಿ ಕೇವಲ ಒಂದು ಸಣ್ಣ ಪರ್ಸೆಂಟ್ ಅಂದ್ರೆ ಒಂದು 4-5% ಮಾತ್ರ ಇಟ್ಕೊಂಡು ಬಾಕಿ 95% ದುಡ್ಡನ್ನೆಲ್ಲ ಬೇರೆಯವರಿಗೆ 10-15 ವರ್ಷದ ಲಾಂಗ್ ಟರ್ಮ್ ಲೋನ್ ಆಗಿ ಕೊಟ್ಟಿರುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಶುರುವಾಗೋದು. ಇದ್ದಕ್ಕಿದ್ದಂತೆ ಎಲ್ಲ ಡೆಪಾಸಿಟರ್ಸ್ ಒಂದೇ ದಿನ ಬಂದು ನಮ್ಮ ಕ್ಯಾಶ್ ನಮ್ಗೆ ಈಗಲೇ ಕೊಡಿ ಅಂದ್ರೆ ಏನಾಗುತ್ತೆ ಹೇಳಿ? ಬ್ಯಾಂಕ್ ಕೊಟ್ಟಿರೋ 15 ವರ್ಷದ ಲೋನ್ಗಳನ್ನ ರಾತ್ರೋರಾತ್ರಿ ವಾಪಸ್ ಕೊಡಿ ಅಂತ ಬಲವಂತವಾಗಿ ವಸೂಲಿ ಮಾಡೋಕ್ಕಾಗಲ್ಲ ಅಲ್ವಾ? ಇದರಿಂದ ಬ್ಯಾಂಕ್ನಲ್ಲಿ ದಿಢೀರಂತ ನಗದು ಕೊರತೆ ಅಂದ್ರೆ ಲಿಕ್ವಿಡಿಟಿ ಕ್ರೈಸಿಸ್ ಉಂಟಾಗಿ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಇದೆಲ್ಲ ಬರೀ ಥಿಯರಿ ಅಂತ ಅನ್ಕೋಬೇಡಿ, ನೈಜ ಉದಾಹರಣೆಗಳು ಮತ್ತು ನಮ್ಮ ರಕ್ಷಣೆಗಿರೋ ಸೇಫ್ ಗಾರ್ಡ್ಸ್ ಬಗ್ಗೆ ಈಗ ನೋಡೋಣ. ಹಿಸ್ಟ್ರಿಯಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲೂ ಇದು ನಡೆದಿದೆ. ಜಾಗತಿಕವಾಗಿ ನೋಡಿದ್ರೆ 2023ರಲ್ಲಿ ಅಮೆರಿಕಾದ ಅತಿದೊಡ್ಡ ಬ್ಯಾಂಕ್ಗಳಲ್ಲಿ ಒಂದಾದ ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಮುಳುಗಿದ್ದೆ ಈ ಬ್ಯಾಂಕ್ ರನ್ ಮತ್ತು ಸೋಷಿಯಲ್ ಮೀಡಿಯಾ ರೂಮರ್ಸಿಂದ. ಇನ್ನು ನಮ್ಮ ಭಾರತದಲ್ಲೂ ಅಷ್ಟೇ ಕೆಲವು ವರ್ಷಗಳ ಹಿಂದೆ ಯೆಸ್ ಬ್ಯಾಂಕ್ ಮತ್ತು PMC ಬ್ಯಾಂಕ್ ಬಿಕ್ಕಟ್ಟಿಗೆ ಸಿಲುಕಿದಾಗ ಜನರು ATM ಮತ್ತು ಬ್ರಾಂಚ್ಗಳ ಮುಂದೆ ಉದ್ದುದ್ದ ಕ್ಯೂ ನಿಂತಿದ್ದನ್ನ ನೀವೆಲ್ಲ ನೋಡಿರ್ತೀಯ.
ಹಾಗಾದ್ರೆ ನಮ್ಮ ದುಡ್ಡಿಗೆ ರಕ್ಷಣೆ ಇಲ್ವಾ? ಖಂಡಿತ ಇದೆ. ನಮ್ಮ ಮೊದಲ ಸೇಫ್ಗಾರ್ಡ್ RBI ಇಂಟರ್ವೆನ್ಷನ್. ಭಾರತದಲ್ಲಿ ಯಾವುದೇ ಬ್ಯಾಂಕ್ ಈ ರೀತಿ ತೊಂದರೆಗೆ ಸಿಲುಕಿದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಕ್ಷಣ ಎಂಟ್ರಿ ಕೊಟ್ಟು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡುತ್ತೆ. ಬ್ಯಾಂಕ್ ರನ್ ಆಗದಂತೆ ತಡೆಯಲು ಎಮರ್ಜೆನ್ಸಿ ಫಂಡ್ಸ್ ಕೊಡುತ್ತೆ ಅಥವಾ ಆ ಬ್ಯಾಂಕನ್ನ ಬೇರೆ ಬಲಿಷ್ಠ ಬ್ಯಾಂಕ್ ಜೊತೆ ಮರ್ಜ್ ಮಾಡ್ಬಿಡತ್ತೆ. ಇನ್ನು ಎರಡನೇ ಅಲ್ಟಿಮೇಟ್ ಸೇಫ್ಟಿ ನೆಟ್ ಯಾವುದು ಅಂದ್ರೆ DICGC ಆಕ್ಟ್, ಅಂದ್ರೆ ಡಿಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ಇದು ಭಾರತ ಸರ್ಕಾರದ ಕಾಯ್ದೆಯಾಗಿದ್ದು ಪ್ರತಿಯೊಬ್ಬ ಡಿಪಾಸಿಟರ್ಗೂ ಖಚಿತವಾದ ಗ್ಯಾರಂಟಿ ಪ್ರೊಟೆಕ್ಷನ್ ಕೊಡುತ್ತೆ. ಈ ನಂಬರ್ ನೋಡಿದ್ರೆ ನಿಂಗೊಂದು ದೊಡ್ಡ ರಿಲೀಫ್ ಸಿಗುತ್ತೆ ಫಾರ್ ಶ್ಯೂರ್. 5 ಲಕ್ಷ. ಒಂದು ವೇಳೆ ಬ್ಯಾಂಕ್ ಸಂಪೂರ್ಣ ಮುಳುಗಿದ್ರೂ ಕೂಡ ಈ DICGC ಕಾಯ್ದೆಯಡಿ ಪ್ರತಿ ಡೆಪಾಸಿಟರ್ನ ಗರಿಷ್ಠ 5 ಲಕ್ಷ ರೂಪಾಯಿಗಳವರೆಗಿನ ಮೊತ್ತಕ್ಕೆ ಪಕ್ಕಾ ಇನ್ಶೂರೆನ್ಸ್ ಭದ್ರತೆ ಇರುತ್ತೆ. ಅಂದ್ರೆ ನಿಮ್ ಡೆಪಾಸಿಟ್ ಒಂದು ಲೆವೆಲ್ವರೆಗೆ ಸಂಪೂರ್ಣ ಸೇಫ್. ಬನ್ನಿ ಇವತ್ತಿನ ಈ ವಿಶ್ಲೇಷಣೆ ಸಾರಾಂಶವನ್ನ ಕ್ವಿಕ್ ಆಗಿ ನೋಡ್ಬಿಡೋಣ. ಕ್ವಿಕ್ ಆಗಿ ಸಮ್ಮರೈಸ್ ಮಾಡೋದಾದೆ 3 ಪಾಯಿಂಟ್ಸ್. 1, ಬ್ಯಾಂಕ್ ಇನ್ಸಾಲ್ವೆನ್ಸಿ ಅಂದ್ರೆ ಲಯಬಿಲಿಟೀಸ್ಗಿಂತ ಅಸೆಟ್ಸ್ ಮೌಲ್ಯ ತೀರಾ ಕಡಿಮೆ ಆಗುವ ದಿವಾಳಿ ಸ್ಥಿತಿ. 2, ಬ್ಯಾಂಕ್ ರನ್ ಅಂದ್ರೆ ಭಯ ಅಥವಾ ರೂಮರ್ಸ್ನಿಂದ ಎಲ್ಲ ಗ್ರಾಹಕರು ಒಂದೇ ಬಾರಿಗೆ ದುಡ್ಡು ವಾಪಸ್ ಪಡೆಯಲು ಮುಗಿಬೀಳುವ ಪ್ರಕ್ರಿಯೆ. 3 ಮತ್ತು ಅತಿ ಮುಖ್ಯವಾದ ಕೋರ್ ಲೆಸನ್, ಇಡೀ ಬ್ಯಾಂಕಿಂಗ್ ಉದ್ಯಮ ನಡೆಯದೆ ಸಾರ್ವಜನಿಕರ ಟ್ರಸ್ಟ್ ಮತ್ತು ಬ್ಯಾಂಕ್ನ ಲಿಕ್ವಿಡಿಟಿ ಬ್ಯಾಲೆನ್ಸ್ ಮೇಲೆ. ಐ ಹೋಪ್ ನಿಮ್ಗೆ ಬ್ಯಾಂಕ್ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕ್ ರನ್ ಅಂದ್ರೆ ಏನು ಅನ್ನೋದು ಪಕ್ಕಾ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಆದ್ರೆ ಇಲ್ಲಿ ಕಾಡುವ ಕೊನೆಯ ಪ್ರಶ್ನೆ, ಬ್ಯಾಂಕ್ಗಳು ಈ ರೀತಿಯ ಇನ್ಸಾಲ್ವೆನ್ಸಿಯಿಂದ ಪಾರಾಗಲು ತಮ್ಮದೇ ಆದ ಹಣವನ್ನ ಫಿನಾನ್ಷಿಯಲ್ ಬ್ಯಾಕಪ್ ಆಗಿ ಹೇಗೆ ಇಟ್ಕೊಳ್ಬೇಕು? ಈ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅಂದ್ರೆ ಕ್ಯಾಪಿಟಲ್ ಅಡಿಕ್ವಸಿ ಮತ್ತು ಕಾರ್ ಬಗ್ಗೆ ನಮ್ಮ ಮುಂದಿನ ಸೆಷನ್ನಲ್ಲಿ ಡೀಟೇಲ್ ಆಗಿ ಕಲಿಯೋಣ. ಅಲ್ಲಿಯವರೆಗೆ ಟೇಕ್ ಕೇರ್.